ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ಜಾತ್ರೆ ಅದ್ಭುತವಾಗಿ ನಡೀತಾ ಇದೆ. ಇವತ್ತೊಂದು ಸ್ಪೆಷಲ್ ಏನು ಅಂತಂದ್ರೆ ಉತ್ತರ ಕರ್ನಾಟಕದಲ್ಲಿ ಮಿರ್ಚಿ ಅಲ್ವಾ. ಸೊ ಅದೇ ರೀತಿಯಲ್ಲಿ ಈ ಜಾತ್ರೆಯ ಮಹಾದಾಸೋಹದಲ್ಲಿ ಇವತ್ತು 6 ಲಕ್ಷಕ್ಕೂ ಹೆಚ್ಚು ಮೆಣಸಿನಕಾಯಿ ಬಜ್ಜಿಯನ್ನ ಕೊಟ್ಟಿದ್ದಾರಂತೆ. ಆ ಕಡೆಗೆಲ್ಲ ಮಿರ್ಚಿ ಅಂತ ಕರೀತಾರೆ. ಸಮಾನ ಮನಸ್ಕರ ಗೆಳೆಯರ ತಂಡದಿಂದ ಈ ಮಿರ್ಚಿ ಬಜ್ಜಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ ಬಳಕೆ ಮಾಡಿದ ಎಷ್ಟು ಅಂದರೆ 25 ಕ್ವಿಂಟಲ್ ಕಡಲೆ ಹಿಟ್ಟಂತೆ, 22 ಕ್ವಿಂಟಲ್ ಹಸಿಮೆಣಸಿನಕಾಯಿ, 25 kg ಅಜ್ವಾನು, ಆಮೇಲೆ 25 kg ಸೋಡಾ ಅಂತೆ, 75 kg ಉಪ್ಪು, 60 ಸಿಲಿಂಡ್ರು, 12 ಬ್ಯಾರೆಲ್ ಒಳ್ಳೆಣ್ಣೆಯನ್ನು ಬಳಸಿದಾರಂತೆ. 25 ಊರಿನ ಜನ 500 ಬಾಣಸಿಗರು ಇದರಲ್ಲಿ ಭಾಗಿಯಾಗಿದ್ರಂತೆ. ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮವನ್ನು ರಥೋತ್ಸವಕ್ಕೆ ಚಾಲನೆ ನೀಡುವುದನ್ನು ತಿಳಿಸಲಾಗುತ್ತದೆ. ಈ ನಗರಗಳಿಂದ ಎಲ್ಲೆಲ್ಲಿಯೂ ಸಹಿತ ಗುಡ್ಡದ ಮೇಲಿಂದ, ಕಟ್ಟಡದ ಮೇಲಿಂದ, ನೀರಿನ ಟ್ಯಾಂಕ್ಗಳ ಮೇಲೆ ಪ್ರತಿಯೊಂದು ಅತ್ಯಂತ ದೊಡ್ಡ ಜಾತ್ರೆ ಅಂತನ ಕರೆಸ್ಕೊಳ್ಳುತ್ತೆ ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆ. ಇದರ ಮಹಾದಾಸೋಹ ಕೂಡ ಹಾಗೇ ಇರುತ್ತೆ. ಇಲ್ಲಿ ಅವರವರದೇ ಸೇವೆಯನ್ನು ಕೊಡ್ತಾರೆ. ಅದೇ ರೀತಿಯಲ್ಲಿ ಸಮಾನ ಮನಸ್ಕರ ಗೆಳೆಯರ ತಂಡ ಕೂಡ ಇವತ್ತೊಂದು ಸೇವೆಯನ್ನು ಸಲ್ಲಿಸಿತು. ಅದು ಮಿರ್ಚಿ ಬಜ್ಜಿ ಸೇವೆ ಅಂತ. ಅದರಲ್ಲಿ 6 ಲಕ್ಷಕ್ಕೂ ಹೆಚ್ಚು ಮೆಣಸಿನಕಾಯಿ ಬಜ್ಜಿಯನ್ನು ಕೊಟ್ಟಿದ್ದಾರೆ. ಸಮಾನ ಮನಸ್ಕರ ಗೆಳೆಯರ ತಂಡ ಮಿರ್ಚಿ ಬಜ್ಜಿ ಸೇವೆಯನ್ನು ಕೊಟ್ಟಿರೋದು. ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಮಿರ್ಚಿ ಬಜ್ಜಿ ಅಂತಂದರೆ ಅದನ್ನು ತಿನ್ನುವಂಥದ್ದೇ ಮಜಾ ಇರುತ್ತೆ. ಅದರ ಜೊತೆ ಗಿರ್ಮಿಟ್ ಇರಬೇಕು, ಆವಾಗಲೇ ಅದರ ಕಾಂಬಿನೇಷನ್ ಸೂಪರು. ಬರೀ ಮಿರ್ಚಿ ಇದ್ದರೆ ಮಜಾ ಇರೋದಿಲ್ಲ.